ವಿದ್ಯಾರ್ಥಿಗಳು ಬಹುತೇಕ ತಮ್ಮ ಸಮಯ ಕಳೆಯುವುದು ಶಾಲೆಯಲ್ಲಿಯೇ. ಅದಕ್ಕೆಂದೇ ತಂದೆ ತಾಯಿಯರ ನಂತರದ ಸ್ಥಾನ ಗುರುಗಳಿಗೆ ಮೀಸಲು. ಇಂತಹ ಗುರುಗಳು ತಂದೆ ತಾಯಿಯರ ಸ್ಥಾನದಲ್ಲಿದ್ದು ತಪ್ಪು ಮಾಡುವ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಬುದ್ಧಿ ಹೇಳಿ ತಿದ್ದಬೇಕು. ನಂತರವೂ ಸರಿ ಹೋಗದಿದ್ದರೆ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತರಬೇಕು. ಶಿಕ್ಷಕನಾದವನು ತಾಳ್ಮೆ ಎಂಬ ಮೂಲ ಮಂತ್ರವನ್ನು ಯಾವತ್ತೂ ಮರೆಯಬಾರದು. ಹಿಂಸೆ ಸಹಿಸದ ಮಹಾತ್ಮ ಗಾಂಧಿಯೇ ಅಹಿಂಸೆಯಿಂದ ಬ್ರಿಟಿಷರನ್ನೇ ತೊಲಗಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅಂತಹದರಲ್ಲಿ ಹಿಂಸೆ ಶಿಕ್ಷೆ ಇಲ್ಲದೆ ನಮ್ಮ ಮಕ್ಕಳನ್ನು ತಿದ್ದಲು ಸಾಧ್ಯವಿಲ್ಲವೇ? ಶಿಕ್ಷಕರೇ ಕಾನೂನಿನ ಪ್ರಕಾರ ವಿದ್ಯಾರ್ಥಿಗಳಿಗೆ ಶಿಕ್ಷಿಸುವುದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಆದ್ದರಿಂದ ಶಿಕ್ಷಕನಾದವನು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರೊಂದಿಗೆ, ಸಹ ಶಿಕ್ಷಕರೊಂದಿಗೆ ಹಾಗೂ ಪೋಷಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕಾಗುತ್ತದೆ. ಶಿಕ್ಷಕರಾದವರು ಪೋಷಕರ ಜೊತೆಯಲ್ಲಿ, ಸಹ ಶಿಕ್ಷಕರ ಜೊತೆಯಲ್ಲಿ, ಆಮೇಲೆ ಮುಖ್ಯೋಪಾಧ್ಯಾಯರ ಜೊತೆಯಲ್ಲಿ ಸೌಹಾರ್ದಯುತವಾದಂತಹ ಸಂಬಂಧವನ್ನು ಇಟ್ಕೋಬೇಕಾದ್ದು ಅನಿವಾರ್ಯ. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಅನೇಕ ಸಾರಿ ಶಿಕ್ಷಕರ ಮಧ್ಯದಲ್ಲೇ ಈ ರೀತಿಯ ಒಂದು ಮಧುರವಾದ ಬಾಂಧವ್ಯ ಇಲ್ಲ. ಅವರ ಮಧ್ಯೆ ಮಧುರವಾದ ಬಾಂಧವ್ಯ ಅಂದರೆ ವೈಯಕ್ತಿಕವಾದ ಬಾಂಧವ್ಯನ ಕುರಿತು ನಾನು ಮಾತನಾಡ್ತಾ ಇಲ್ಲ. ನಾನು ಮಾತನಾಡ್ತಾ ಇರೋದು ಶೈಕ್ಷಣಿಕ ಬಾಂಧವ್ಯ ಹೊಂದಿರಬೇಕು ಅಂತ ಹೇಳಿ. ಯಾಕೆಂದರೆ ಶಿಕ್ಷಣ ಎನ್ನುವಂತಹದ್ದೇ ಒಂದು ದೊಡ್ಡ ಫಿಲಾಸಫಿಕಲ್ ವಿಷನ್ ಎನ್ನುವಂಥದ್ದು ಆದರೆ ಅದರ ಒಳಗಡೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕರು ಒಂದು ಶೈಕ್ಷಣಿಕವಾದಂತಹ ಬಾಂಧವ್ಯವನ್ನು ಶಾಲಾ ವಾತಾವರಣದ ಒಳಗಡೆ ಮತ್ತು ಶಾಲೆಯ ಹೊರಗಡೆ ಸಮಾಜದ ಒಳಗಡೆ ಇಟ್ಕೋಬೇಕು. ಅದರಿಂದನೇ ಇವತ್ತು ನಮ್ಮ ಹೊಸ ಶಿಕ್ಷಣ ನೀತಿ ಒಂದು ವಿಷಯ ಹೇಳುತ್ತೆ. ಏನಂದ್ರೆ, ನೀವು ಪೇರೆಂಟ್ಸ್ ಅಸೋಸಿಯೇಷನ್ ಅಂತ ಹೇಳಿ ಮಾಡ್ಕೋಬೇಕು. ನಿಯಮಿತವಾಗಿ ಪೋಷಕರನ್ನ ಶಾಲೆಗೆ ಕರೆಸ್ಕೋಬೇಕು. ಅವರ ಜೊತೆಗೆ ಸಂವಾದ ಮಾಡಬೇಕು. ಸಂವಾದ ಮಾಡೋದ್ರ ಜೊತೆಗೆ ಅವರ ಮಕ್ಕಳು ಯಾವ ರೀತಿಯಲ್ಲಿ ಕಲಿತಾ ಇದ್ದಾರೆ ಎನ್ನುವಂತಹ ರಿಪೋರ್ಟ್ ಕಾರ್ಡ್ಗಳನ್ನು ಪೋಷಕರ ಗಮನ ತರಬೇಕು. ಶಿಕ್ಷಕನಿಗೂ ಪೋಷಕರಿಗೂ ತುಂಬಾ ಸಂಬಂಧ ಇದೆ. ಶಾಲೆ ನಡೆಸ್ತಕ್ಕಂಥವರು ಮುಖ್ಯೋಪಾಧ್ಯಾಯರು ಅವ್ರ ಜೊತೆಗೂ ಕೂಡ ಹೊಂದಾಣಿಕೆ ಇರಬೇಕು. ಅವ್ರ ಜೊತೆ ಯಾಕೆಂದ್ರೆ ಶಾಲೆ ನಡೆಸ್ಬೇಕಾದ್ರೆ ಒಬ್ಬ ನಾಯಕ ಬೇಕೇ ಬೇಕು. ಇವತ್ತೆಲ್ಲ ನಾಳೆ ಇವನು ಒಬ್ಬ ನಾಯಕ ಆಗಬಹುದು. ನಾಯಕನನ್ನ ನಾವು ಅವಗಣನೆ ಮಾಡಬಾರ್ದು. ನಾಯಕನ ಜೊತೆಗೆ ಹೊಂದ್ಕೊಂಡು ಸಾಧ್ಯವಾದ್ರೆ ಅವನನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಹೊಂದ್ಕೊಂಡು ಹೋಗ್ಬೇಕು. ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕು. ಇನ್ನು ಪೋಷಕರ ಜೊತೆ ಸಂಬಂಧ ಇಟ್ಕೊಳ್ಳದೆ ಇದ್ರೆ ಅದನ್ನು ಈಗಿನ ಕಾಲದಲ್ಲಿ ಆ ಮಗುವನ್ನ ಮುಂದುವರಿಸೋದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಪೋಷಕರನ್ನ ಆಗಾಗ್ಗೆ ಕರೆಸ್ಬೇಕು. ಆದ್ರೆ ಆಗಾಗ್ಗೆ ಕರೆಸ್ಬೇಕು ಅಂದ್ರೆ ಬರೀ ಕಂಪ್ಲೇಂಟ್ ಹೇಳೋಕಲ್ಲ, ನಿಮ್ಮ ಮಗ ಪ್ರಯೋಜನವಿಲ್ಲ, ನಮ್ಮ ಶಾಲೆಗೆ ಲಾಯಕ್ಕಿಲ್ಲ, ಕರ್ಕೊಂಡು ಹೋಗ್ಬಿಡಿ, ಓದಲ್ಲ. ಖಂಡಿತ ಇದಲ್ಲ. ಚೆನ್ನಾಗಿ ಓದ್ದಾಗ್ಲೂ ಕರೆಸಿ, ಓದಿದ್ದಾಗ್ಲೂ ಕರೆಸಿ. ಇಬ್ಬರು ಮಿತ್ರರಾಗಿ ಕೂತ್ಕೊಂಡು ಯಾಕೆ ಓದ್ತಾ ಇಲ್ಲ ಅಂತ ಕಂಡುಹಿಡೀರಿ. ಒಂದು ಶಾಲೆ ಅಂತಂದ್ರೆ ಒಂದು ಕುಟುಂಬ ಇದ್ದಾರೆ. ಅಲ್ಲೇ ಮುಖ್ಯೋಪಾಧ್ಯಾಯ ಇರ್ಬೋದು, ಸಹ ಶಿಕ್ಷಕರು ಇರ್ಬೋದು, ಪಾಲಕರು ಇರ್ಬೋದು, ಪೋಷಕರು ಇರ್ಬೋದು, ಸಮಾಜ ಇರ್ಬೋದು, ಅಧಿಕಾರಿಗಳಿರ್ಬೋದು. ಅವರು ಒಂದು ಕುಟುಂಬದ ರೀತಿಯಲ್ಲಿ ಶಾಲೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅವುಗಳನ್ನು ಬಗೆಹರಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಮತ್ತು ಒಂದು ಸುಮಧುರವಾದಂಥ ಬಾಂಧವ್ಯ ಅಲ್ಲಿ ಇರಬೇಕು ಅಂತ ಕೂಡ ನಾನು ಹೇಳ ಬಯಸ್ತಾ ಇದ್ದೇನೆ. ಮುಖ್ಯೋಪಾಧ್ಯಾಯನ ಉಳಿದ ಶಿಕ್ಷಕರು ಅನುಸರಿಸ್ತಾರೆ. ಅವನ ಟೈಮ್ ಸರಿಯಾಗಿ ಬಂದರೆ ಇವರು ಬರ್ತಾರೆ, ಅವನು ಸರಿಯಾಗಿ ತರಗತಿಗಳು ಹೋದರೆ ಇವರು ಹೋಗ್ತಾರೆ. ಅವನಲ್ಲೇ ತಪ್ಪು ಗುಣಗಳಿದ್ರೆ ಇವರು ಕೂಡ ಏನು ಮಾಡೋದು ಅನಿಸುತ್ತೆ. ಯಾಕೆ ಅವಾಗ ಇವರು ಶಿಕ್ಷಕರನ್ನು ಪ್ರಶ್ನೆ ಮಾಡಲಿಕ್ಕೆ ಧ್ವನಿ ಇರಲ್ಲ. ಅವನಿಗೆ ತಾನು ಕಳ್ಳ ಪರನ್ನು ಮಾತ್ರ ಗಾದೆ, ಆವಾಗ ಧ್ವನಿ ಇರಲ್ಲ. ಆದ್ದರಿಂದ ಇವನು ಮೊದಲು ಆ ಭಾವನೆಗಳನ್ನು ನಡೆಸ್ಕೊಂಡ್ರೆ ಆ ಉಳಿದ ಶಿಕ್ಷಕರಲ್ಲೂ ಓ ನಮ್ಮ ಹೆಡ್ ಮಾಸ್ಟ್ರೇ ಬಂದಿದ್ದಾರೆ, ಹೆಡ್ ಮಾಸ್ಟ್ರೇ ಹೋಗ್ತಾ ಇದ್ದಾರೆ, ಓ ನಾನು ಹೋಗಬೇಕು, ಅವ್ರನ್ನ ನಾವೇನು ಹೇಳಬೇಕಾಗಿಲ್ಲ. ಸೊ ಇವನು ಅದನ್ನ ಮಾಡ್ತಾ ಇದ್ರೆ ಅವರೇ ಇವನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಮಕ್ಕಳದು ನೇರ ಸಂಬಂಧ. ಅದರ ಜೊತೆಯಲ್ಲಿ ಆ ಮಕ್ಕಳನ್ನ ನಾವು ಬೆಳೆಸಬೇಕಾದ್ರೆ, ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನಾವು ಕೊಡಬೇಕಾದ್ರೆ ಆ ಮಗು ಯಾವ ಪರಿಸರದಿಂದ ಬಂದಿರ್ತದೆ, ಆ ಮಗುವಿನ ತಂದೆ ತಾಯಿಗಳ ಪಾತ್ರ ಮನೆಯಲ್ಲಿ ಹೇಗಿರ್ತದೆ, ಆ ಮಗು ತನ್ನ ತಂದೆ ತಾಯಿಗಳು ಮಾತ್ರವಲ್ಲದೆ ತನ್ನ ಅಕ್ಕಪಕ್ಕದ ಮನೆಯವರ ಜೊತೆ, ತನ್ನ ಸ್ನೇಹಿತರ ಜೊತೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ತಿಳ್ಕೊಂಡಿರಬೇಕು.
ವಿದ್ಯೆಯ ಕಲಿಯೋ ಸ್ಥಾನವಿದು ಶಾರದ ದೇವಿಯ ಕ್ಷೇತ್ರವಿದು.